ಗಿಲ್ಲಿ ವಿನ್ನರ್ ಆಗಿದ್ದಾರೆ. ಗಿಲ್ಲಿ ಏನಂತ ಹೇಳ್ತೀವಿ? ತುಂಬಾ ಖುಷಿ ಆಗುತ್ತೆ. ಗೆದ್ ಬಂದಿದ್ದಾರೆ, ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಬಡವರು ಇಂದ ಇದಾಗಿದ್ದಾರೆ. ಬಳ್ಳಾರಿಗೆ ನಮಗೆ ಒಂದು 30 ಕಿಲೋಮೀಟರ್ ಡಿಫ್ರೆಂಟ್. ಮಧ್ಯಾಹ್ನ ಬಂದಿವಿ ಸರ್, ಕಾರ್ ಹಾಕೊಂಡು ಇದೇ ಕಾರ್ ಹಾಕೊಂಡು ಬಂದಿವಿ ಸರ್. ನಾವು ಗಿಲ್ಲಿ ಗೆಲ್ತಾನಂತ ಪಕ್ಕ ಗೊತ್ತು ಸರ್. ಯಾಕಂದ್ರೆ ಅದು 37 ಕೋಟಿ ಓಟ್ ಬಿದ್ದ ಬಂದಾಗ ಆಲ್ರೆಡಿ ಗೊತ್ತಾಗ್ಬಿಡ್ತು ಗಿಲ್ಲಿ ಕ್ರೇಜ್ ಏನಿದೆ ಅಂತ. ಎಲ್ಲ ಇಡೀ ಕರ್ನಾಟಕದಲ್ಲಿನೇ ಎಲ್ಲ ಕಡೆನೇ ಗಿಲ್ಲಿನೇ. ಯಾಕಂದ್ರೆ ಅವ್ನು ಆಲ್ರೆಡಿ ಕಾಮಿಡಿ ಏನಂತ ಗೊತ್ತಾಯ್ತು ಅವನಿಗೆ. ಡಾಕ್ಟರ್ ಶಿವರಾಜ್ಕುಮಾರ್ ಇದಾರಲ್ಲ, ಅವ್ರಿಗೂ ಅಭಿಮಾನಿನ ಅವರು ಅವನಿಗಿರೋದು ಕ್ರೇಜ್ಗೆ ಅವನು ಆ ಸೀಸನ್ ಬಿಗ್ ಬಾಸ್ ಏನಂತ ಇಡೀ ಕರ್ನಾಟಕ ಗೊತ್ತಾಯ್ತು ಸರ್. ಆ ರೀತಿ ಅವ್ನು ಕ್ರೇಜ್ ತಗೊಂಬಂದ, ಅಷ್ಟೊಂದು ಕಾಮಿಡಿ ಮಾಡ್ದ, ನಗಿಸ್ದ, ಎಲ್ಲರಿಗೂ ಇಷ್ಟ ಆದ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ್ರೂ ಎಲ್ಲರೂ ಅವ್ನಿಗೆ ಇಷ್ಟಪಡ್ತಾರೆ ಸರ್. ಹಂಗಾಗಿ ಈ ಸೀಸನ್ 12 ಇದೆಯಲ್ಲ ಸರ್, ಇತಿಹಾಸನೇ ಸರ್ ಇದು. ಆ ಇತಿಹಾಸ ಕ್ರಿಯೇಟ್ ಮಾಡೋಕ್ಕೆ ಬಂದೇನೆ ಅವ್ನು ಗಿಲ್ಲಿ ನಟ ಸರ್. ಅವನು ಅಂದರೆ ಅವನಿಗೋಸ್ಕರ ನಾನೇ ಇಲ್ಲಿಂದ ಬಂದಿನ ಅಂತ ಅರ್ಥ ಮಾಡ್ತೀವಿ ಸರ್. ಅವ್ನಿಗೆ ಎಷ್ಟೊಂದು ಕ್ರೇಜ್ ಇರ್ಬೋದು ಅಂತೇಳಿ. ಅವ್ನಿಗೆ ತುಂಬ ಅಭಿಮಾನಿ ಸರ್. ಡೈಲಿ ಓಟ್ ಹಾಕ್ತಿದ್ವಿ ನಾವು, ಓಟ್ಗಳು ಹಾಕ್ಸಿದ್ವಿ ಸರ್ ಇನ್ನೊಬ್ಬರಿಗೆ ಹೇಳ್ಬಿಟ್ಟು. ಅಷ್ಟೊಂದು ಭಾಳ ಜನ ಒಂದು ಥರ ಹಬ್ಬ ಇತ್ತು ಸರ್ ನಮಗೆ. ಓಟ್ ಹಾಕ್ರಿ, ಓಟ್ ಹಾಕೋದೇ ಒಂದು ಹಬ್ಬ ಇತ್ತು ಸರ್. ಇವಾಗ ಲಾಸ್ಟ್ ಇದ್ದಾಗ ವಿನ್ ಆದಲ್ಲ ಸರ್. ಇವಾಗ ಇನ್ಮೇಲೆ ಅವ್ನು ಸ್ಟಾರ್ ಆಗ್ಬಿಟ್ಟ. ಬಟ್ ಅವ್ನಿಗೆ ನಮ್ಮ ಸಿಗ್ತಾನೆಲ್ಲ ಗೊತ್ತಿಲ್ಲ. ಬಟ್ ಅವ್ನಿಗೆ ನೋಡೋಕೆ ಬಂದಿವಿ ಸರ್ ನಾವು, ಅಷ್ಟೇ ಸರ್. ಹೌದು ಸರ್, ಇಲ್ಲಿವರೆಗೆ ಇರ್ತದೆ ಸರ್. ಆ ರಾತ್ರಿವರೆಗೆ ಇಲ್ಲೇ ಇರ್ತೀವಿ ಸರ್. ಅದೆಷ್ಟೇ ಆಗಲಿ ಹಾಂ ಸರ್, ಗಿಲ್ಲಿನೇ ಗೆಲ್ತಾ ಅನ್ನೋದು ಪಕ್ಕ ಸರ್. ನಮಗೆ ಅದೇ 100% ಗಿಲ್ಲಿ ಗೆಲ್ಲಬೇಕಿತ್ತು ಸರ್. ಅವನೇ ಗೆಲ್ಲಬೇಕಾಗಿತ್ತು. ಗೆದ್ದ ತುಂಬ ಹಬ್ಬನೇ ಸರ್. ಇವಾಗ RCB ಗೆದ್ದಷ್ಟು ಖುಷಿ ಸರ್ ನಮಗೆ. RCB ಗೆದ್ದಷ್ಟು ಖುಷಿ ಆಯ್ತು ಸರ್ ನಮಗೆ. ನಮ್ಮ ಹೆಸರು ರಹೀಮ್ ಸರ್. ಬಡವ್ರ ಮನೆ ಹುಡುಗ ಗೆದ್ದು ಬರಬೇಕು, ಗೆದ್ದು ಬಂದಿದ್ದಾನೆ. ಎಫರ್ಟ್ ಮ್ಯಾಟರ್ ಆಗುತ್ತೆ. ಎಫರ್ಟ್ ಮ್ಯಾಟರ್ ಆಗಿರೋದಕ್ಕೆ ಗೆದ್ದು ಬಂದಿದ್ದಾರೆ. ಒಂಥರ ಮ್ಯಾಡ್ ಕ್ರೇಜ್ ಇದೆ ತುಂಬ ಅವ್ರದ್ದು. ಅಭಿಮಾನಿಗಳು ತುಂಬ ಗಳಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಹೋದ್ಮೇಲೆ. ಒಳ್ಳೆ ಹುಡುಗರು ಯಾವಾಗಲೂ ಒಳ್ಳೆತನಕ್ಕೆ ಗೆಲ್ಲು ಸಿಗುತ್ತೆ ಅಂತ ನಾವು ಬಿಡದಿಯಿಂದ ಬಂದಿರೋದು ಎಲ್ಲರೂ. ನಾವೆಲ್ಲ ಫ್ರೆಂಡ್ಸ್ ಬಿಡ್ತೀವಿ. ನಾವೆಲ್ಲ ಗುಲ್ಬರ್ಗ ಡಿಸ್ಟಿಕ್ ಸ್ಟೇ ಆಗಿರೋದು ಬಿಡ್ದಿಲ್ಲ. ಗುಲ್ಬರ್ಗ ನಾವೆಲ್ಲ ಒಬ್ರು ಕಂಪ್ನಿಲಿ ಮಾಡ್ತಾರೆ, ಒಬ್ರು ಕ್ಯಾಬ್ ಡ್ರೈವರ್, ಒಬ್ಬೊಬ್ರು ಒಂದೊಂದ್ ತರ ಕ್ರೇಜ್ ನೋಡಿ ಬಂದಿದ್ವಿ ಅಷ್ಟೇ. ನಾವೆಲ್ಲ ನಾವು ಜಾಸ್ತಿ ಇದು ನೀನೇ ಮಾತಾಡ ಕ್ರೇಜ್ ಇದೆ, ತುಂಬಾ ಕ್ರೇಜ್ ಮಾಡಿದ್ದಾನೆ. ಅಭಿಮಾನಿಗಳು ಕೂಡ ತುಂಬಾ ಅಭಿಮಾನಿಗಳು ಗಳಿಸ್ಕೊಂಡಿದ್ದಾರೆ ಬಿಗ್ ಬಾಸ್ ಇಂದ. ಲೈಕ್ ಒಳಗಡೆ ಹೋಗ್ಬೇಕಾದ್ರೆ ಒಂಥರ ಇದ್ರು, ಬರ್ಬೇಕಾದ್ರೆ ಒಂಥರ ತುಂಬಾ ಕ್ರೇಜ್ ಇಂದ ಬರ್ತಾ ಇದ್ದಾರೆ. ಒಳ್ಳೇದಾಗ್ಲಿ, ಮುಂದೆ ಫ್ಯೂಚರ್ ಕೂಡ ಬ್ರೈಟ್ ಮಾಡ್ಕೊಂತಾರೆ. ಬಳ್ಳಾರಿಗೆ ನಮಗೆ ಒಂದು 30 ಕಿಲೋಮೀಟರ್ ಡಿಫ್ರೆಂಟ್. ಮಧ್ಯಾಹ್ನ ಬಂದಿವಿ ಸರ್, ಕಾರ್ ಹಾಕೊಂಡು ಇದೇ ಕಾರ್ ಹಾಕೊಂಡು ಬಂದಿವಿ ಸರ್. ನಾವು ಗಿಲ್ಲಿ ಗೆಲ್ತಾನಂತ ಪಕ್ಕ ಗೊತ್ತು ಸರ್. ಯಾಕಂದ್ರೆ ಅದು 37 ಕೋಟಿ ಓಟ್ ಬಿದ್ದ ಬಂದಾಗ ಆಲ್ರೆಡಿ ಗೊತ್ತಾಗ್ಬಿಡ್ತು ಗಿಲ್ಲಿ ಕ್ರೇಜ್ ಏನಿದೆ ಅಂತ. ಎಲ್ಲ ಇಡೀ ಕರ್ನಾಟಕದಲ್ಲಿನೇ ಎಲ್ಲ ಕಡೆನೇ ಗಿಲ್ಲಿನೇ. ಯಾಕಂದ್ರೆ ಅವ್ನು ಆಲ್ರೆಡಿ ಕಾಮಿಡಿ ಏನಂತ ಗೊತ್ತಾಯ್ತು ಅವನಿಗೆ. ಡಾಕ್ಟರ್ ಶಿವರಾಜ್ಕುಮಾರ್ ಇದಾರಲ್ಲ, ಅವ್ರಿಗೂ ಅಭಿಮಾನಿನ ಅವನಿಗಿರೋದು ಕ್ರೇಜ್ಗೆ ಅವನು ಆ ಸೀಸನ್ ಬಿಗ್ ಬಾಸ್ ಏನಂತ ಇಡೀ ಕರ್ನಾಟಕ ಗೊತ್ತಾಯ್ತು ಸರ್. ಆ ರೀತಿ ಅವ್ನು ಕ್ರೇಜ್ ತಗೊಂಬಂದ, ಅಷ್ಟೊಂದು ಕಾಮಿಡಿ ಮಾಡ್ದ, ನಗಿಸ್ದ, ಎಲ್ಲರಿಗೂ ಇಷ್ಟ ಆದ ಸರ್. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ್ರೂ ಎಲ್ಲರೂ ಅವ್ನಿಗೆ ಇಷ್ಟಪಡ್ತಾರೆ ಸರ್. ಹಂಗಾಗಿ ಈ ಸೀಸನ್ 12 ಇದೆಯಲ್ಲ ಸರ್, ಇತಿಹಾಸನೇ ಸರ್ ಇದು. ಆ ಇತಿಹಾಸ ಕ್ರಿಯೇಟ್ ಮಾಡೋಕ್ಕೆ ಬಂದೇನೆ ಅವ್ನು ಗಿಲ್ಲಿ ನಟ ಸರ್. ಅವನು ಅಂದರೆ ಅವನಿಗೋಸ್ಕರ ನಾನೇ ಇಲ್ಲಿಂದ ಬಂದಿನ ಅಂತ ಅರ್ಥ ಮಾಡ್ತೀವಿ ಸರ್. ಅವ್ನಿಗೆ ಎಷ್ಟೊಂದು ಕ್ರೇಜ್ ಇರ್ಬೋದು ಅಂತೇಳಿ. ಅವ್ನಿಗೆ ತುಂಬ ಅಭಿಮಾನಿ ಸರ್. ಡೈಲಿ ಓಟ್ ಹಾಕ್ತಿದ್ವಿ ನಾವು, ಓಟ್ಗಳು ಹಾಕ್ಸಿದ್ವಿ ಸರ್ ಇನ್ನೊಬ್ಬರಿಗೆ ಹೇಳ್ಬಿಟ್ಟು. ಅಷ್ಟೊಂದು ಭಾಳ ಜನ ಒಂದು ಥರ ಹಬ್ಬ ಇತ್ತು ಸರ್ ನಮಗೆ. ಓಟ್ ಹಾಕ್ರಿ, ಓಟ್ ಹಾಕೋದೇ ಒಂದು ಹಬ್ಬ ಇತ್ತು ಸರ್. ಇವಾಗ ಲಾಸ್ಟ್ ಇದ್ದಾಗ ವಿನ್ ಆದಲ್ಲ ಸರ್. ಇವಾಗ ಇನ್ಮೇಲೆ ಅವ್ನು ಸ್ಟಾರ್ ಆಗ್ಬಿಟ್ಟ. ಬಟ್ ಅವ್ನಿಗೆ ನಮ್ಮ ಸಿಗ್ತಾನೆಲ್ಲ ಗೊತ್ತಿಲ್ಲ. ಬಟ್ ಅವ್ನಿಗೆ ನೋಡೋಕೆ ಬಂದಿವಿ ಸರ್ ನಾವು, ಅಷ್ಟೇ ಸರ್. ಹೌದು ಸರ್, ಇಲ್ಲಿವರೆಗೆ ಇರ್ತದೆ ಸರ್. ಆ ರಾತ್ರಿವರೆಗೆ ಇಲ್ಲೇ ಇರ್ತೀವಿ ಸರ್. ಅದೆಷ್ಟೇ ಆಗಲಿ ಹಾಂ ಸರ್, ಗಿಲ್ಲಿನೇ ಗೆಲ್ತಾ ಅನ್ನೋದು ಪಕ್ಕ ಸರ್. ನಮಗೆ ಅದೇ 100% ಗಿಲ್ಲಿ ಗೆಲ್ಲಬೇಕಿತ್ತು ಸರ್. ಅವನೇ ಗೆಲ್ಲಬೇಕಾಗಿತ್ತು. ಗೆದ್ದ ತುಂಬ ಹಬ್ಬನೇ ಸರ್. ಇವಾಗ RCB ಗೆದ್ದಷ್ಟು ಖುಷಿ ಸರ್ ನಮಗೆ. RCB ಗೆದ್ದಷ್ಟು ಖುಷಿ ಆಯ್ತು ಸರ್ ನಮಗೆ. ನಮ್ಮ ಹೆಸರು ರಹೀಮ್ ಸರ್.